ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ. ಗಣಾಚಾರ ಅದು ಅದ್ಭುತವಾದಂತಹ ಆಚಾರ. ಇಲ್ಲಿ ಯಾರು ಬಹಳ ಚೆನ್ನಾಗಿ ಬದುಕ್ತಾರೋ ಅವರಿಗೆ ಒಂದು ಭಾವನೆ ಬರಕ್ ಶುರುವಾಗುತ್ತೆ. ಈ ಜಗತ್ತೆಲ್ಲವೂ ನನ್ನದೇ, ಅಂದ್ರೆ ಪರಮಾತ್ಮನ ಪ್ರತಿನಿಧಿಗಳು ಅವರು. ಪರಮಾತ್ಮನಿಗೆ ನೇರವಾಗಿ ಬಂದು ಜೀವಿಗಳಿಗೆ ಅನುಗ್ರಹ ಮಾಡ್ಲಿಕ್ಕಾಗಲ್ಲ, ಅಥವಾ ಜೀವಿಗಳನ್ನು ತಿದ್ದಕ್ಕಾಗಲ್ಲ, ಅಥವಾ ಮನುಷ್ಯರನ್ನು ತಿದ್ದಕ್ಕಾಗಲ್ಲ. ಅದಕ್ಕೆ ಕೆಲವು ತ್ಯಾಗಿಗಳು, ಯೋಗಿಗಳು, ಗುರುಗಳು ಇವರನ್ನ ತನ್ನ ಪ್ರತಿನಿಧಿಗಳಾಗಿ ಕಳಿಸ್ತಾನೆ ಅಂತ ನಂಬಿಕೆ. ಎಲ್ಲ ಜಗತ್ತು ನಂಬಿರೋದು ಯೇಸು ಕ್ರಿಸ್ತ ಆಗ್ಲಿ, ಕೃಷ್ಣ ಆಗ್ಲಿ, ರಾಮ ಆಗ್ಲಿ, ಬಸವಣ್ಣ, ಬುದ್ಧ, ಮಹಾವೀರ, ಅವರೆಲ್ಲರೂ. ಮತ್ತೆ ಬೇರೆ ದೇಶದಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವರು ಇರ್ಬೋದು. ಲಾವೋತ್ಸೆ ಅಂತ ಇದ್ದಾರೆ ಚೀನಾದಲ್ಲಿ, ಕನ್ಫ್ಯೂಷಿಯಸ್. ಯಾರು ಸ್ವಾರ್ಥವನ್ನ ಬಿಟ್ಟು ಅಥವಾ ಸಂಕುಚಿತ ಆಶೆಗಳನ್ನು ಬಿಟ್ಟು ದುರ್ಗುಣ ದುಶ್ಚಟಗಳನ್ನು ಮೆಟ್ಟಿ ನಿಂತು ಈ ಜಗತ್ತಿನ ಹಿತಕ್ಕಾಗಿ ದುಡಿತಾರೋ ಅವರೆಲ್ಲರೂ ಕೂಡ ಗಣಾಚಾರಿಗಳೇ. ಅವ್ರಿಗೆ ಗಣಾಚಾರ ಅನ್ನೋ ಶಬ್ದ ಗೊತ್ತಿರ್ಲಿಕ್ಕಿಲ್ಲ, ಸತ್ಯಾಗ್ರಹ ಅನ್ನೋ ಶಬ್ದ ಗೊತ್ತಿರ್ಲಿಕ್ಕಿಲ್ಲ. ಆದರೆ ಜಗತ್ತಿನ ಹಿತಕ್ಕಾಗಿ ಬದುಕಿದವನು ಅವರು ಪರಮಾತ್ಮನ ಪ್ರತಿನಿಧಿಗಳು, ಅವರು ಗಣಾಚಾರಿ. ಅವರು ಯಾವ ಕಷ್ಟವನ್ನ ಸಹಿಸ್ಕೊಳ್ಳೋದಕ್ಕೂ ಸಿದ್ಧರಾಗ್ತಾರೆ. ನೀವೇ ಉದಾಹರಣೆಗೆ ನೀವೊಂದು ಮನೆ ಕಟ್ಟಿದೀರ ಅಂತ ಇಟ್ಕೊಳ್ಳಿ. ಬಹಳ ಕಷ್ಟಪಟ್ಟು ಸಾಲ ಮಾಡ್ಲಾರ್ದೆ ದುಡಿದು ದುಡಿದು ಕೂಡಿಸಿ ನಿಮ್ಮ ಬೇರೆ ಇಚ್ಛೆಗಳನ್ನೆಲ್ಲ ಬಿಟ್ಟು ಭೋಗಗಳನ್ನ ಕಡಿಮೆ ಮಾಡಿಕೊಂಡು ಮನೆ ಕಟ್ಟಿದಿರಿ. ಆ ಮನೆ ಅಕಸ್ಮಾತ್ ಬಿಡೋ ಪ್ರಸಂಗ ಬರುತ್ತೆ, ಅಥವಾ ಜೀವನೇ ಹೋಗೋ ಪ್ರಸಂಗ ಬರುತ್ತೆ. ನಿಮ್ಗೆ ಎಷ್ಟು ಕಷ್ಟ ಆಗತ್ತಲ್ವಾ? ಮನೆ ಅನುಭವಿಸಕ್ಕಾಗಲ್ಲ ಆ ಮನೆನ, ಅಥವಾ ಅನುಭವಿಸಿ ಒಂದು 20 ವರ್ಷ 25 ವರ್ಷ ಅನುಭವಿಸಿ ಬಿಟ್ಟು ಹೋಗುವಾಗ, ಅಥವಾ ಯಾರಿಗಾರು ಕೊಡುವಾಗ, ನೀವು ಹಡದ ಮಕ್ಕಳಿಗೆ ಕೊಡುವಾಗ ಬಹಳ ಕಷ್ಟ ಆಗ್ತದೆ ಬಿಟ್ಟು ಕೊಡುವಾಗ. ಅಂತಹದ್ರಲ್ಲಿ ಕಲ್ಯಾಣ 36 ವರ್ಷಗಳ ಕಾಲ ಕಟ್ಟಿದ ಕಲ್ಯಾಣ, ಅದೇನು ಹಗಲು ರಾತ್ರಿ ಮಾಡಿಕೊಂಡು, ರಾತ್ರಿ ಹಗಲು ಮಾಡಿಕೊಂಡು ದುಡಿದು 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 ಸಾವಿರಾರು ಜನ ಕಟ್ಟಿದ ಕಲ್ಯಾಣ. ಅದಕ್ಕೆ ಬಸವಣ್ಣ ಮೇಟಿ. ಆವಾಗಲೇ ಎಲ್ಲ ಶುದ್ಧೀಕರಣ ಮಾಡಿ ಎಂತೆಂಥ ವೃತ್ತಿಯಲ್ಲಿದ್ದಂಥವ್ರನ್ನೆಲ್ಲ ಅವರಿಗೆ ಲಿಂಗ ಭಕ್ತಿಯನ್ನು ಬೆಳೆಸಿದಂತಹ ಕಲ್ಯಾಣ. ಅದನ್ನ ಸುಮ್ಮನೆ ಹಿಂಗ್ ಬಿಟ್ಟು ಒಂದೇ ಒಂದು ದಿವಸದಲ್ಲಿ ನಾಳೆ ಬಸವಣ್ಣ ಕಲ್ಯಾಣ ಬಿಡ್ತೀನಿ ಅಂತ ಬಸವಣ್ಣವ್ರಿಗೆ ಗೊತ್ತಿಲ್ಲ. ಇಲ್ಲ, ಎಲ್ರು ಹೊಂದ್ಕೋಬಹುದು. ಹರಳೆಯ ಮಧುವರಸರ ಬೀಗ್ತಾನೆ ಏನ್ ಸಂಬಂಧ ಮಾಡಿದ್ರು ಕೆಟ್ಟದ್ದೇನಲ್ಲ, ಅದು ಧರ್ಮ ಸಮ್ಮತ ಅಂತ ಗೊತ್ತಿದ್ದು ಇದ್ದಕ್ಕಿದ್ದಂಗೆ ಕೆಲವೇ ತಾಸುಗಳಲ್ಲಿ ಕಲ್ಯಾಣ ಬಿಟ್ಟು ಹೊರಗಡೆ ಹೊರಡ್ಬೇಕಾದ್ರೆ ಅದೆಂಥ ತ್ಯಾಗ, ಎಂಥ ಗಣಾಚಾರ ಇರ್ಬೋದು. ಅದು ಕೂಡ ಗಣಾಚಾರನೇ. ಇಲ್ಲ ಅಂದ್ರೆ ಬಿಜ್ಜಳನನ್ನ ಸಿಂಹಾಸನದಿಂದ ಪದಚ್ಯುತಗೊಳಿಸಿ ಬಸವಣ್ಣವರೇ ಕೂತ್ಕೊಂಡಿದ್ರು, ಏನು ಯಾರು ಕೇಳ್ತಿರ್ಲಿಲ್ಲ. ಅವ್ರಿಗೆ ಬೆಂಬಲನೂ ಸಿಕ್ತಿತ್ತು, ಶಕ್ತಿನೂ ಇತ್ತು. ಸೈನಿಕರು ಬಸವಣ್ಣನ ಪರನೇ ಆಗ್ತಿದ್ರು. ಬಿಜ್ಜಳನು ಇನ್ನೊಬ್ಬರನ್ನ, ಒಬ್ಬ ಹಿಂದಿನ ರಾಜ, ಅವನು ದುರ್ಗುಣ
ದುರ್ವ್ಯಸನಗಳಿಗೆ ಬಿದ್ದಂತಹ ಅವನನ್ನ ಪದಚ್ಯುತಗೊಳಿಸಿದಾಗ ಸೈನಿಕರು ಬೆಂಬಲ ನೀಡಿದ್ರು, ವಿಜ್ಜಳನ್ಗೆ ಯಾರು ವಿರುದ್ಧ ಆಗಿರಲಿಲ್ಲ. ಅಂತಹದ್ರಲ್ಲಿ ಬಸವಣ್ಣನವರು ಸತ್ಯ ಸ್ಥಾಪನೆಗಾಗಿ, ಧರ್ಮ ಸ್ಥಾಪನೆಗಾಗಿ ಸಿಂಹಾಸನ ಏರ್ತೀನಿ ಅಂತ ಹೇಳಿದ್ರೆ ಯಾರು ಅದಕ್ಕೆ ವಿರುದ್ಧ ಆಗ್ತಿರ್ಲಿಲ್ಲ. ಕೆಲವ್ರು ಆಗ್ತಿದ್ರೇನೋ ಆ ವಿರೋಧ ಏನು ಬಸವಣ್ಣವ್ರಿಗೆ ಮೆಟ್ಟಿ ಹಾಕೋದು, ಅದನ್ನು ತೊಡೆದು ಹಾಕೋದೇನು ಕಷ್ಟ ಆಗ್ತಿರ್ಲಿಲ್ಲ. ಆದರೆ ಬಸವಣ್ಣ ದೇವರ ಇಚ್ಛೆಗೆ ಸಂಪೂರ್ಣವಾಗಿ ಬಿಟ್ರು. ದೇವರ ಇಚ್ಛೆ ಏನ್ ನಡೀತದೋ ನಡೀಲಿ. ನಾನು ಕೂಡಲ ಸಂಗಮದಾಗಿದ್ದಾಗ ಅಥವಾ ಯುವಕನಾಗಿದ್ದಾಗ ಇಷ್ಟೆಲ್ಲ ಆಗಬಹುದು, ಮಂಗಳವಾಡಕ್ಕೆ ಬರಬಹುದು, ಮತ್ತೆ ಕಲ್ಯಾಣಕ್ಕೆ ಬರ್ಬೋದು, ಕಲ್ಯಾಣ ಕಟ್ಟಬಹುದು, ಅನುಭವ ಮಂಟಪ ನಿರ್ಮಾಣ ಮಾಡಬಹುದು, ಏನೂ ಗೊತ್ತಿಲ್ಲ. ಅವೆಲ್ಲವೂ ದೇವರಿಚ್ಛೆಯಂತೆ ಆಗಿದೆ ಅಂದ್ರೆ ಇದು ಕೂಡ ದೇವರಿಚ್ಛೆಯಂತೆ ಆಗ್ಲಿ. ಹೋಗ್ಬೋದು, ಕಲ್ಯಾಣ ಹೋಗ್ಬೋದು, ಬಹಿರಂಗದ ಕಲ್ಯಾಣ ಹೋಗ್ಲಬಹುದು, ಹೋಗುತ್ತೆ. ಇದು ಶರಣರಿಗಿದ್ದಂತಹ ನಿಲುವು. ಅದರಲ್ಲಿ ಕೆಲವರು ಒಪ್ಪಿಲ್ಲ. ಮಡಿವಾಳ ಮಾಚಿದೇವರು, ಅಂಬಿಗರ ಚೌಡಯ್ಯ, ಚನ್ನಬಸವಣ್ಣನು ಪ್ರಾಯಶಃ ಒಪ್ಪಿದ್ರೋ ಇಲ್ಲೋ ಗೊತ್ತಿಲ್ಲ, ಅಕ್ಕನಾಗಮ್ಮ, ಇವ್ರು ಯಾರು ಒಪ್ತಿರ್ಲಿಲ್ಲ. ಬಸವಣ್ಣ ಅವ್ರು ಯಾರಿಗೂ ಅವಕಾಶನೇ ಕೊಡ್ಲಿಲ್ಲ, ಹೊರಟ್ಬಿಟ್ರು. ಇನ್ ಬಸವಣ್ಣನೇ ಹೊರಟ ಮೇಲೆ ಇನ್ಯಾರೂ ತಡೆಯಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಕೇವಲ ಒಬ್ಬ ರಾಜಕಾರಣಿ ಆಗಿರ್ಲಿಲ್ಲ, ಅವರೊಬ್ರು ಗುರುವಾಗಿದ್ರು, ಅವತಾರ ಪುರುಷರಾಗಿದ್ರು. ಹಾಗಾಗಿ ಅವರು ಏನು ಪರಮಾತ್ಮನ ಇಚ್ಛೆ ಇದೆಯೋ ಅದು ನಡಿಬೇಕಷ್ಟೆ. ಹಾಗಾಗಿ ಬಿಟ್ಟು ಹೋದ್ರು. ಇದನ್ನ ನಾವು ವಿರೋಧಿಸ್ತಾ ಇದ್ವಿ. ಅಂದ್ರೆ ಬಸವಣ್ಣ ಹಿಂಗ್ ಯಾಕೆ ಮಾಡಿದ್ರು, ನಿಂತ್ಕೋಬೇಕಾಗಿತ್ತು. ಯಾಕೆ ಸತ್ಯ ಅವ್ರ ಹಿಂಸೆ ಆಗಬಾರದು ಅಂತ ಹೋಗಿದ್ರೆ ಮತ್ತು ಹಿಂಸೆ ಆಗೇ ಆಯ್ತು. ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡ್ಬೇಕಾದ್ರೆ ಖಡ್ಗ ಹಿಡಿಲೇಬೇಕಾಯ್ತು. ಮತ್ತೆ ಇವರೇ ಖಡ್ಗ ಹಿಡಿದು ಹೋರಾಟ ಮಾಡಿ ಕಲ್ಯಾಣ ಉಳಿಸ್ಕೊಂಡಿದ್ರೆ ಕರ್ನಾಟಕದ ಇತಿಹಾಸ, ಭಾರತದ ಇತಿಹಾಸ ಬದಲಾವಣೆ ಆಗ್ತಿತ್ತಲ್ಲ. ಮಹಮ್ಮದ್ ಪೈಗಂಬರ್ ತರ ಬಸವಣ್ಣವರು ರಾಜ ಅಂತ ಘೋಷಿಸ್ಕೊಂಡಿದ್ರೆ ಇಡೀ ಭಾರತದ ಇತಿಹಾಸ ಬದಲಾವಣೆ ಆಗ್ತಿತ್ತಲ್ಲ ನಮ್ಗನಿಸ್ತಾ ಇತ್ತು. ಎಷ್ಟೋ ಸಾರಿ ಬಸವಣ್ಣವ್ರ ಮೇಲೆ ಸಿಟ್ಟು ಬಂದಿದ್ದು ಉಂಟು ಆ ಕಾರಣಕ್ಕಾಗಿ. ಹೀಗೆ ಒಂದು ಶಿಬಿರದಲ್ಲಿ, ಕಲ್ಯಾಣದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಚರ್ಚೆ ಮಾಡ್ತಿರ್ಬೇಕಾದ್ರೆ ಒಬ್ರು ಅಮ್ಮವ್ರಿದ್ರು, ಸುಜ್ಞಾನಿ ತಾಯಿ ಅಂತ ಹೇಳಿ, ಈಗಿಲ್ಲ, ತೀರ್ಕೊಂಡ್ರು ಅವರು. ಆವಾಗಲೇ ಅವ್ರಿಗೆ 70 ವರ್ಷದ ಮೇಲಾಗಿತ್ತು. 19ನೇ ಇಸ್ವಿಲಿ ಇನ್ನು ಕೊರೋನಾ ಬಂದಿರಲಿಲ್ಲ. ಆವಾಗಲೇ 72, 73 ವರ್ಷ ಇರ್ಬೋದು ಅವ್ರಿಗೆ. ಅವರು ತಮಗಿದ್ದಂಥ ಶಿಕ್ಷಕ ವೃತ್ತಿಯನ್ನ ಬಿಟ್ಟು, ಅಂದ್ರೆ ಗೌರ್ಮೆಂಟ್ ಹುದ್ದೆ ಇತ್ತು ಅವ್ರಿಗೆ, ಸರ್ಕಾರಿ ಕೆಲಸ ಸಿಕ್ಕಿತ್ತು, ಅದಕ್ಕೆ ರಾಜೀನಾಮೆ ಕೊಟ್ಟು ಕಲ್ಯಾಣಕ್ಕೆ ಬಂದು ಉಳಿದಿದ್ರು ಸಾಧನೆ ಮಾಡೋಕ್ಕೋಸ್ಕರನೇ. ಅವ್ರೊಂದು ಮಾತು ಹೇಳಿದ್ರು, ಅಲ್ಲಪ್ಪ ನೀವು ಬಸವಣ್ಣವ್ರದೇ ತಪ್ಪು ಅಂತಿರಲ್ಲ, ಬಸವಣ್ಣವ್ರು ಮಾಡಿದ್ದೆ ಸರಿ ಅಂತಂದ್ರು. ಹೆಂಗ್ರಿ ಅಮ್ಮಾರ ಅಂತ ಕೇಳಿದೆ. ಈಗ ನಿಮಗೆ ಶಿಕ್ಷಕ ಜೂನ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಕಲಿಸ್ತಾನೆ, ನಿಮಗೆಲ್ಲ ಪಾಠ ಹೇಳ್ತಾನೆ. SSLC ಇರಲಿ, PUC ಇರಲಿ, ಡಿಗ್ರಿ ಇರಲಿ, ಯಾವುದೇ ಇರಲಿ, ಪಾಠ ಹೇಳ್ತಾನೆ. ನಿಮಗೆಲ್ಲ ಸಿಲೆಬಸ್ ಕಲಿಸ್ಕೊಡ್ತಾನೆ, ಪಠ್ಯ ಪಾಠ ಮಾಡ್ತಾನೆ. ಎಕ್ಸಾಮ್ ಬರೆಯೋ ಪ್ರಸಂಗ ಬಂದಾಗ ಶಿಕ್ಷಕ ನಿಮ್ ಜೊತೆಗೆ ಇರ್ತಾನೇನು, ಕೂತ್ ಬರೆಸ್ತಾನೇನು ಅಂತ ಕೇಳಿದ್ರು. ಇಲ್ಲ, ಸಾಧ್ಯ ಇಲ್ಲ. ಹಾಗೆ ಬಸವಣ್ಣನವರು ಗುರುಗಳು, ಶಿಕ್ಷಕರು ಅವ್ರೇನ್ ನಿರ್ಣಯ ಮಾಡಿದ್ರು ಅದೇ ಸರಿ. ಅದು ಪರೀಕ್ಷೆ ಕಾಲ ನಮಗೆ, ಯಾರಿಗೆ? ಭಕ್ತರಿಗೆ, ಇತರೆ ಶರಣರಿಗೆ, ಭಕ್ತರಿಗೆ. ನಾನು ಧರ್ಮ ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನ ನೀವು ಹೇಗೆ ನಡೀತೀರಾ ನಡೀರಿ. ನನ್ನ ಕೆಲಸ ಮುಗೀತು, ಕಲಿಸೋದು ನನ್ನ ಕೆಲಸ, ಎಕ್ಸಾಮ್ ಬರ್ಸೋದು ನನ್ನ ಕೆಲಸ ಅಲ್ಲ, ಅದು ಪರಮಾತ್ಮನ ಕೆಲಸ. ಅವನು ಎಕ್ಸಾಮಿನರ್, ಈ ಧರ್ಮಕ್ಕೆ ಅವನು ಎಕ್ಸಾಮಿನರ್. ಅವನು ಏನ್ ಬರ್ಸ್ತಾನೋ, ಏನ್ ಮಾಡ್ತಾನೋ, ಏನು
ಕ್ವೆಶ್ಚನ್ ಪೇಪರ್ ಕೊಡ್ತಾನೋ ಬರಿಬೇಕು ನೀವು. ಹಾಗೆ ಮಡಿವಾಳ ಮಾಚಿದೇವರು, ಚನ್ನಬಸವಣ್ಣ, ಅಕ್ಕನಾಗಮ್ಮನವರ ನೇತೃತ್ವದಲ್ಲಿ ಇವರಿಬ್ಬರು ಸಾವಿರಾರು ಜನ ಶರಣರನ್ನ ಕಟ್ಕೊಂಡು ಕಲ್ಯಾಣದಿಂದ ಹೊರಬಿದ್ರು. ಅವರು ತಾವು ಯಾರ ಮೇಲೂ ದಾಳಿ ಮಾಡಕ್ ಹೋಗ್ಲಿಲ್ಲ, ಮೊದಲು ಯಾರನ್ನೂ ಕೊಲ್ಲಕ್ಕೆ ಹೋಗ್ಲಿಲ್ಲ. ತಮ್ಮ ಬೆನ್ನು ಹತ್ತಿ ಶರಣರೇ ಬಹಳ ಜನ ಸತ್ರೆ ಹೊರತು, ಸಾವಿರಾರು ಜನ ಶರಣರ ಸತ್ರೆ ಹೊರತು, ವಚನ ಸಾಹಿತ್ಯಕ್ಕೆ ತೊಂದರೆ ಕೊಡಕ್ ಬಂದಾಗ ಮಾತ್ರ ಖಡ್ಗ ಹಿಡಿದ್ರು. ಇಲ್ಲದೆ ಹೋದ್ರೆ ಹಿಂಸೆ ಮಾಡೋದು ಅವ್ರ ಉದ್ದೇಶ ಅಲ್ಲ. ಅಥವಾ ಲೌಕಿಕಕ್ಕಾಗಿ, ಭೂಮಿಗಾಗಿಯೋ ಕಲ್ಯಾಣ ಉಳಿಸ್ಕೊಳಕ್ಕಾಗಿಯೋ ಹೊಡೆದಾಡಿ ನಿಲ್ಲೋದು ಅವರ ಉದ್ದೇಶ ಅಲ್ಲ. ಆದ್ರಿಂದ ಅವರಿಗೆ ಧರ್ಮ ಉಳಿಬೇಕಾಗಿತ್ತು, ಆದರೆ ಕಲ್ಯಾಣ ಉಳಿಸ್ಕೊಳ್ಳೋ ಸಾಧ್ಯ ಇಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ಉಳಿಸ್ಕೊಳ್ಳೋ ಅಗತ್ಯವೂ ಇಲ್ಲ. ಯಾಕೆಂದ್ರೆ ಈ ಲೌಕಿಕ ಅನ್ನುವಂಥದ್ದು ಬದಲಾವಣೆ ಆಗೋದು. ಜನ ಅದನ್ನ ನಾಶ ಮಾಡದೆ ಹೋದ್ರು ಪ್ರಕೃತಿ ನಾಶ ಮಾಡ್ತಿತ್ತು. ಭೂಕಂಪ ಆಗ್ಬಹುದು, ಮತ್ತೊಂದಾಗಬಹುದು. ಲೌಕಿಕ ವಸ್ತುಗಳು, ಲೌಕಿಕ ಪಟ್ಟಣಗಳು, ಲೌಕಿಕವಾದ ಏನಾದ್ರೂ ಬದಲಾವಣೆ ಆಗ್ತಕ್ಕಂಥದ್ದೇ, ನಾಶ ಆಗ್ತಕ್ಕಂಥದ್ದೇ. ಅದನ್ನ ಉಳಿಸೋದು ಶರಣರ ಗುರಿ ಅಲ್ಲ. ಜ್ಞಾನವನ್ನು ಉಳಿಸೋದು, ಸಾಧನಾ ಪಥವನ್ನ ಏನ್ ನಿರ್ಮಾಣ ಮಾಡಿದ್ರು ವಚನ ಸಾಹಿತ್ಯದ ಮೂಲಕ, ಅದನ್ನ ಉಳಿಸೋದು ಅವ್ರ ಗುರಿ ಆಗಿತ್ತು. ಅದು ಕೂಡ ಗಣಾಚಾರ. ಅಂದ್ರೆ ಗಣಾಚಾರ ಮಾಡ್ಬೇಕಾದ್ರೆ ಇಲ್ಲಿ ಗಾಂಧೀಜಿಯವ್ರದ್ದು ಇವಾಗ ನಮ್ಗೆ ಸರಿ ಅಂತ ಕಾಣಿಸುತ್ತೆ. ಅಂದ್ರೆ ಗಾಂಧೀಜಿಯವ್ರನ್ನ ವಿರೋಧಿಸೋರು, ಭಗತ್ ಸಿಂಗ್ ಅವರೆಲ್ಲ ಬ್ರಿಟಿಷರು ನಮ್ಗೆ ಹೊಡಿತಿರ್ಬೇಕಾದ್ರೆ ನಾವು ಯಾಕೆ ಸುಮ್ಮನೆ ಇರ್ಬೇಕು ಅಂತ ಅವ್ರ ವಾದ. ಆದ್ರೆ ಗಾಂಧೀಜಿ ವಾದ ಏನಪ್ಪಾ ಅಂತಂದ್ರೆ, ನಾವು ಸತ್ಯಾಗ್ರಹಿಗಳಾಗಿ ಒಡೆಸ್ಕೊಂಡ್ರೂ ಚಿಂತೆ ಇಲ್ಲ, ಆದ್ರೆ ನಾವು ಕೈ ಎತ್ತಬಾರ್ದು ಅಂತಕ್ಕಂಥದ್ದು. ಅದು ಪರಮಾತ್ಮನ ನಿಯಮ ಏನಿರುತ್ತೋ ಅದನ್ನ ಪ್ರವಾದಿ, ಒಬ್ಬ ಏನು ಗುರು, ಮಾರ್ಗದರ್ಶಕ, ಅದನ್ನು ಫಾಲೋ ಪರಮಾತ್ಮನ ಮಾತು ಕೇಳ್ತಾನೆ ಹೊರತು ಲೌಕಿಕರ ಮಾತನ್ನು ಅವನು ಕೇಳೋದಿಲ್ಲ. ಲೌಕಿಕತೆಗಾಗಿ ಅವನು ಬಡದಾಡೋದಿಲ್ಲ. ಅದು ಹೋಗುತ್ತೆ. ಕಲ್ಯಾಣ ಹೋಯ್ತು. ವಿಜಯನಗರಕ್ಕಿಂತ ದೊಡ್ಡದಿತ್ತು ಕಲ್ಯಾಣ. ಇನ್ನು ನಿಮಗೆ ಗೊತ್ತಿರಲಿ, ವಿಜಯನಗರ ಏನಿತ್ತೋ ಅದಕ್ಕಿಂತ ದೊಡ್ಡ ಕಲ್ಯಾಣ ಇತ್ತು. ಕಲ್ಯಾಣ ರಾಜ್ಯ ಅಷ್ಟು ನಾಶ ಆಯ್ತು. ಮುಂದೆ ಪರಕೀಯರ ದಾಳಿ ಆಯ್ತು. ಅಂದ್ರೆ ಅವಾಗ್ಲೇನೆ ಜಾತಿವಾದಿಗಳಿಂದನೇ ಕಲ್ಯಾಣ ನಾಶ ಆಗ್ಲಿಲ್ಲ. ಮಲ್ಲಿಕಾಫರ್ ಅಂತ ಒಬ್ಬ ಬಂದ, ಖಿಲ್ಜಿ, ಅಲಾವುದ್ದೀನ್ ಖಿಲ್ಜಿಯ ದಂಡಾಧಿಪತಿ, ಸೇನಾಧಿಪತಿ. ಅವನು ಬೇಲೂರು, ಹಳೆಬೀಡು ಎಲ್ಲ ನಾಶ ಮಾಡಿದವನು ಅವನೇ ಕಲ್ಯಾಣವನ್ನು ಸಂಪೂರ್ಣ ನಾಶ ಮಾಡಿ ಖಿಲ್ಜಿ ಕಲ್ಯಾಣ ಅಂತ ಹೆಸರಿಟ್ಟಿದ್ದ ಅದಕ್ಕೆ. ಅದನ್ನ ಸ್ವಾತಂತ್ರ್ಯ ಬಂದ್ಮೇಲೆ ಹೋರಾಟಗಾರರು ಬಸವ ಕಲ್ಯಾಣ ಅಂತ ಮಾಡಿಸಿದ್ರು. ಅದಕ್ಕಿಂತ ಮುಂಚೆ, ಸ್ವಾತಂತ್ರ್ಯ ಬರಕ್ ಮುಂಚೆ ಅದಕ್ಕೆ ಖಿಲ್ಜಿ ಕಲ್ಯಾಣ ಅಂತ ಕರೀತಿದ್ರು. ಅಂದ್ರೆ ಹೀಗೆ ಒಟ್ಟಾರೆ ಗಣಾಚಾರ ಅನ್ನುವಂಥದ್ದು ಹಿಂಸೆ ಅಲ್ಲ, ತಾನು ಸಹಿಸಿಕೊಂಡು ಜನರನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದು ಗಣಾಚಾರ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.